ಈಗ ಮನೆ ಮುಖ್ಯಮಂತ್ರಿ ಸಭಾಧ್ಯಕ್ಷರೇ, ಸುನೀಲ್ ಅವರು ಹೇಳೋದಕ್ಕೆ ನಂದು ಸಂಪೂರ್ಣವಾದಂತ ಬೆಂಬಲ ಇದೆ. ನೈತಿಕತೆ ಇರಬೇಕು, ಇಲ್ಲ ಅಂತಿಲ್ಲ. ಆಮೇಲೆ ಎಸ್ಪೆಷಲಿ ನಾವು ಪಬ್ಲಿಕ್ ರೆಪ್ರೆಸೆಂಟೇಟಿವ್ಸ್ ಯಾರಿದ್ದೀವಿ, ನಾವು ಲಕ್ಷಾಂತರ ಜನರ ಪ್ರತಿನಿಧಿ. ಅವ್ರ ಮತದ ಆಶೀರ್ವಾದದಿಂದ ನಾವು ಇಲ್ಲಿ ಬಂದಿದ್ದೀವಿ. ನಾವು ಹೆಂಗೆ ವರ್ತನೆ ಮಾಡ್ತೀವಿ, ಏನ್ ಮಾಡ್ತೀವಿ, ಇಟ್ಸ್ ಅ ರಿಫ್ಲೆಕ್ಷನ್ ಆಫ್ ಅವರ್ ಮ್ಯಾಂಡೇಟ್ ದೇರ್. ಆದ್ರೆ ಇವತ್ತು ತಾವು ಹೇಳ್ತಾ ಇದ್ದೀರಲ್ಲ ಸರ್, ನೈತಿಕತೆ ಇರಬೇಕು, ಸದನಕ್ಕೂ ಇರಬೇಕು, ಆದ್ರೆ ಮೊದಲು ವೈಯಕ್ತಿಕವಾಗಿರ್ಬೇಕು, ಪಕ್ಷಕ್ಕಿರ್ಬೇಕು. ಅದಾದ್ಮೇಲೆ ಸದನ ಜವಾಬ್ದಾರಿ ಇರ್ತದೆ. ಒಂದ್ ನಿಮಿಷ, ನಾನು ಇಂಟರ್ವ್ಯೂನ್ ಆಗಿಲ್ಲ ತಾವು ಮಾತಾಡ್ಬೇಕಾದ್ರೆ. ನಾವೇನ್ ಹೇಳ್ತಾ ಇರೋದು, ಇದು ಹಿಂದೆಯಿಂದನೂ ನಡ್ಕೊಂಡು ಬಂದಿದೆ. ನೀವು ಹೇಳಿದ್ ಕರೆಕ್ಟ್. ಅಧಿಕಾರಕ್ಕಿರ್ಬೋದು, ದುಡ್ಡಿಗಿರ್ಬೋದು, ಬ್ಲ್ಯಾಕ್ ಮೇಲಿಗಿರ್ಬೋದು, ಏನೇ ಇರ್ಬೋದು. ಆದ್ರೆ ನಮ್ಗೆ ಮೊರಾಲಿಟಿ ಇರ್ಬೇಕಲ್ಲ ಅಧ್ಯಕ್ಷರೇ. ಈಗ ಹಿಂದಿನ ಸರ್ಕಾರದಲ್ಲಿ ಯಾವಾಗ ಸರ್ಕಾರ ಅಸ್ಥಿರ ಆಗಿತ್ತು, ಏನೇನ್ ಬಾಂಬೆನಲ್ಲಿ ನಡೆದಿತ್ತು ಚರ್ಚೆ ಆಗಿತ್ತು ಅಧ್ಯಕ್ಷರೇ. ಹೋಗಿ ಹಲವಾರು ಅಂದಿನ ಸಚಿವರು ಹೋಗಿ ಹೈಕೋರ್ಟಿಗೆ ಸ್ಟೇ ತಂದಿದ್ದು ನಿಜಾನ? ಅದು ಚರ್ಚೆ ಆಯ್ತಾ ಅಧ್ಯಕ್ಷರಲ್ಲಿ? ಆಮೇಲೆ ಹಿಂದಿನ ಸಚಿವರೊಬ್ರು ನಮ್ಮ ಇದು ಏನು ಸದಾಶಿವನಗರನಲ್ಲೇ ಇರ್ತಾರೆ ಅಧ್ಯಕ್ಷರು. ನಮ್ಗೆ ಎಷ್ಟು ಮುಜುಗರ ಆಯ್ತಂದ್ರೆ, ಹಿಂದಿನ ಸಚಿವರೊಬ್ರು ಹೇಳ್ತಾರೆ 224 ಜನ ಯಾರು ಇದೀವಿ ನಾವು, ಯಾರು ಕೂಡ ಒಂದು ಪತ್ನಿ ವ್ರತ ಅಲ್ಲ ಅಂತ ಹೇಳ್ತಾರೆ. ಏಕಪತಿ ವ್ರತ ಅಲ್ಲ ಅಂತ ಹೇಳ್ತಾರೆ ಅಧ್ಯಕ್ಷ. ನಾನು ಅವಾಗ ತಾನೇ ಮನೆ ಎಂಟರಾದೆ. ನಮ್ಮ ತಾಯಿ ನಮ್ಮ ಹೆಂಡತಿ ನಂಗೆ ನೋಡ್ಬಿಟ್ಟು ಬೈತಾ ಇದ್ರು, ಏನಪ್ಪ ಇಂಥ ಸ್ಟೇಟ್ಮೆಂಟ್ ಕೊಡ್ತಾರೆ. 224 ನಾನು ಇದ್ದೀನಿ ಹೇಳಿದ್ದು ಅವಾಗ. ಸರ್, ಇದೆಲ್ಲ ನೈತಿಕತೆಯ ಮೌಲ್ಯಗಳನ್ನ ಸಿದ್ದರಾಮಯ್ಯನವರು ಇಷ್ಟು ವರ್ಷ ಎತ್ತಿಡಿದಿದ್ದಾರೆ. ಹೀಗಾಗಿ ಅವರಿಂದ ಉತ್ತರ ನಿರೀಕ್ಷೆ ಮಾಡ್ತಾ ಇದ್ದೀವಿ ನಾವು. ಅವರಿಂದ ನಿರೀಕ್ಷೆ ಮಾಡಿದ್ರೆ ಇನ್ಯಾರಿಂದ ನಿರೀಕ್ಷೆ ಮಾಡೋದು ಸರ್? ಅವರಿಂದ ನಿರೀಕ್ಷೆ ಮಾಡಿದ್ರೆ ಇನ್ಯಾರಿಂದ ನಿರೀಕ್ಷೆ ಮಾಡ್ತೀರಿ? ನೋಡಿ, ನೀವು ಎಲ್ಲ ಡೈವರ್ಟ್ ಮಾಡಬೇಡಿ, ಡೈವರ್ಟ್ ಮಾಡಬೇಡಿ. ಇದಕ್ಕಿಂತ ಮೇಲೆ ನೈತಿಕತೆ ಪ್ರಶ್ನೆ ಒಂದ್ ನಿಮಿಷ ಅಧ್ಯಕ್ಷರೇ, ನಮ್ಮ ಪಕ್ಷ ಇರ್ಬೋದು, ಬಿಜೆಪಿ ಪಕ್ಷ ಇರ್ಬೋದು, ಕೇಳಿ ಸರ್. ಯಾಕೆ ಇದಕ್ಕೆ ಅವಾಗ ಹಿಂದಿನ ಇವಾಗ ಹಾಲಿ ಶಾಸಕರಿದ್ದಾರೆ, ಹಿಂದಿನ ಒಬ್ಬರ ಬಾಗಲಕೋಟೆ ಮಂತ್ರಿ ಮೇಲೆ ಏನ್ ಹೇಳಿದ್ರು, ಸಿಡಿ ಫ್ಯಾಕ್ಟರಿನ ನಡೆಸ್ತಾ ಇದ್ದಾರೆ ಅಂತ ಹೇಳಿದ್ರು. ಅವಾಗ ಏನಾದ್ರು ಇಂಟರ್ನಲ್ ಎನ್ಕ್ವೈರಿ ನಡೆಸಿದ್ರ? ಸರ್ಕಾರದಲ್ಲಿ ಅವ್ರ ಮಂತ್ರಿ ಇದ್ರು. ಇವರು ಯಾವ್ದಾದ್ರು ಉದಾಹರಣೆ ಈಗ ಪರಸ್ಪರ ಆರೋಪಗಳು ಬೇಡ, ಈಗ ಪರಸ್ಪರ ಆರೋಪ ಬೇಡ. ಮುಖ್ಯಮಂತ್ರಿಗಳೇ ಆಯ್ತು, ಮಾತಾಡುವ. ಆಯ್ತು, ಈಗ ಪರಸ್ಪರ ಆರೋಪ ಯಾಕೆ ಮಾಡ್ತೀವಿ? ಈಗ ಪರಸ್ಪರ ಆರೋಪ ಬೇಡ. ಯಾವ್ಯಾವ ಹನಿ ಟ್ರಾಪ್ ಮಾಡಿದಾಗ ಯಾರ್ಯಾರು ಆಯ್ತು, ಈಗ ಒಂದ್ ಸೆಕೆಂಡ್ ಆಯ್ತು, ನೀವು ಹೇಳಿ. ಊಟ ಮಾಡ್ತೀರಾ? ಯಾವ ಹೋಟೆಲ್ ನಲ್ಲಿ ಇರ್ತೀರಾ? ನಿನ್ನೆಯಿಂದ ನೀವು ಸಚಿವ ಸಂಪುಟದ ಸದಸ್ಯರ ಇನ್ನೊಬ್ಬರ ಮೇಲೆ ಇಡೀ ಸರ್ಕಾರ ಕ್ರಿಮಿನಲ್. ಅದಲ್ಲ, ಪರಸ್ಪರ ಯಾಕೆ ಚರ್ಚೆ ಯಾಕೆ? ಆಯ್ತು, ಆ ಕತೆ ಈ ಕತೆ ಇಲ್ಲ. ಈಗ ವಿಚಾರ ಮುಖ್ಯಮಂತ್ರಿಗಳು ಪ್ರಿಯಾಂಕ ಅವರೇ, ಆಯ್ತು ಹೇಳಿ ಕೇಳಿ. ಎಲ್ಲೆಲ್ಲಿ ಹೋಗ್ತಾ ಇದ್ರು ನಿಮ್ಗೆ ಗೊತ್ತಿತ್ತ ಸರ್? ನೋಡ್ರಿ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳ್ತಾ ಇರೋದು, ಆಯ್ತು, ಇಂಥ ಸಚಿವರನ್ನ ಅಕಸ್ಮಾತ್ ಯಾರು ಮಾಡಿದ್ರೆ
ಇಂಥವ್ರನ್ನ ಇಟ್ಟುಕೊಂಡು ನೀವು ಉತ್ತರ ಕೊಡೋದು ಸದ್ಯ ನಿಮಗೆ ಶೋಭೆ ತರಲ್ಲ. ಇವರಿಗೆ ದಯಮಾಡಿ ಅವರಂತ ಸಚಿವರನ್ನ ವಜಾ ಯಾರಪ್ಪ ಅವ್ರು ಏನ್ ಹೇಳ್ತಿದ್ದಾರೆ? ಉತ್ತರ ಕೊಡ್ತೀವಿ ಅಂದ್ರೆ ಅದನ್ನ ಕೇಳಿಸ್ತಾ ಇರ್ಬೇಕಿಲ್ಲ ನಾವು. ಯಾವ ವಿಷಯಕ್ಕೆ ಈಗ ಏನಾಗಿದೆ? ಒಂದ್ ಸೆಕೆಂಡ್ ಆಯ್ತು, ಒಂದ್ ಸೆಕೆಂಡ್. ನೀವು ಪಾಸ್ಪೋರ್ಟ್ ಆರೋಪ ಯಾಕೆ ಮಾಡ್ತೀರಿ? ಯಾಕೆ ಅಧಿಕಾರಿ ಯಾಕೆ ಆರೋಪ ಮಾಡ್ತೀರಿ ನೀವು? ಒಂದು ಆ ಕಡೆ ಈ ಕಡೆ ಆರೋಪ ಮಾಡಿದ್ರೆ ಈ ಸದನದಲ್ಲಿ ಚರ್ಚೆ ನಡೆಸ್ತಾ ಇದ್ದೀನಿ. ಅದನ್ನೇ ಮತ್ತೆ ಮತ್ತೆ ದಯವಿಟ್ಟು ಒಂದ್ ನಿಮಿಷ ಸರ್, ಅಲ್ಲಿ ಒಂದ್ ಸೆಕೆಂಡ್ ಒಂದ್ ನಿಮಿಷ ಸರ್. ಇದು ನಿನ್ನೆ ಮಾನ್ಯ ಸಚಿವರು ಇಲ್ಲಿ ಸದನದ ಒಳಗಡೆ ಹೇಳಿದ್ದಾರೆ, ಇವತ್ತು ಈ ವಿಷಯ ಸದನದ ಸೊತ್ತು. ಸರಿ, ನಾವು ಈಗಾಗಲೇ ಸುನಿಲ್ ಅವರು ರೈಸ್ ಮಾಡಿದ್ದಾರೆ, ಮಾನ್ಯ ಮುಖ್ಯಮಂತ್ರಿಗಳು ನಿನ್ನೆ ಇರಲಿಲ್ಲ, ಎಲ್ಲ ಹೊರಗಡೆ ಆಗಿರ್ತಕ್ಕಂಥದ್ನ ಹೇಳಿ ಮಾನ್ಯ ಖರ್ಗೆ ಅವರು ಇದನ್ನ ಸಮರ್ಥನೆ ಮಾಡ್ಕೊಳ್ಬಾರ್ದು. ನಮ್ಮ 224 ಜನರ ನಿಮ್ಗೆ ಯಾವಾಗ ಬೇಕು ಅವಾಗ ಹೊರಗಡೆ ತಂದಿ ಯಾಕೆ ಹಿಂಗ್ ಮಾತಾಡ್ತಾ ಇದೀರಿ? ನೀವ್ ಯಾಕೆ ಆಯ್ತು. ಒಂದ್ ಸೆಕೆಂಡ್ ಮಾನ್ಯ ಮುಖ್ಯಮಂತ್ರಿ ಸರ್, ಈಗ ಇದನ್ನ ಯಾರು ಅಡೆತಡೆಯನ್ನ ಒಡ್ತಕ್ಕಂಥದ್ದಲ್ಲ. ಹಿಂದೆ ಇದೇ ಸಿದ್ದರಾಮಯ್ಯನವ್ರ ಸೀಟ್ನಲ್ಲಿ ಇದ್ದಂತ ಒಬ್ಬ ಮುಖ್ಯಮಂತ್ರಿ 3ನೇ ಮಾಡಿನಲ್ಲಿ ನನ್ನ ಮೇಲೆ ಹಲ್ಲೆ ಆಗ್ತಾ ಇದೆ, ನನಗೆ ರಕ್ಷಣೆ ಇಲ್ಲ ಅಂತ ಹೇಳಿ ಹೇಳಿದಂತ ನಿದರ್ಶನ ಇಲ್ಲಿ ರೆಕಾರ್ಡ್ ಇದೆ. ಇವತ್ತು ಈ ರೀತಿ ಮುಖ್ಯಮಂತ್ರಿಗಳಿಗೆ ಮಂತ್ರಿಗಳಿಗೆ ರಕ್ಷಣೆ ಇಲ್ಲ. ಆ ಹನಿ ಟ್ರಾಪ್ ನಿಂದಾಗಿ ರಾಜಕಾರಣ, ಈಗ ಯಾವುದೋ ವ್ಯಾಪಾರಿಯನ್ನ ಉದ್ಯಮಿಯನ್ನ ಹನಿ ಟ್ರಾಪ್ ಕೆಡಗುವಂತದ್ದಿತ್ತು. ಆದ್ರೆ ಇವತ್ತು ರಾಜಕೀಯವಾಗಿ ಮುಗಿಸ್ಲಿಕ್ಕೆ ಹನಿ ಟ್ರಾಪ್ ನಂತ ವಿಧಾನವನ್ನ ಅನುಸರಿಸ್ತಾರೆ ಅಂದ್ರೆ ರಾಜಕಾರಣ ಅತ್ಯಂತ ತಳಮಟ್ಟಕ್ಕೆ ಹೋಯ್ತು. ನಿಮ್ಮ ಸರ್ಕಾರ ಇದ್ದಾಗ ತಳಮಟ್ಟಕ್ಕೆ ಹೋಯ್ತು. ಸರ್ಕಾರದಲ್ಲಿರುವಂತಹ ಒಬ್ಬ ಮಂತ್ರಿ ಹತಾಶವಾಗಿ ಅದನ್ನು ಹೇಳಿದ್ರಲ್ಲ, ಹೇಳ್ತೀನಿ ಕೇಳಿ, ಹತಾಶವಾಗಿ ಅಸಹಾಯಕವಾಗಿ ಸದನದ ಒಳಗಡೆ ಮಾತಾಡ್ತಾರೆ ಅಂದ್ರೆ ಮುಗಿಸ್ಲಿ ಮಾತಾಡಿ, ಚರ್ಚೆ ಬೇಡ, ಪರಸ್ಪರ ಚರ್ಚೆ ಬೇಡ. ಮುಖ್ಯಮಂತ್ರಿಗಳಿಗೆ ಉತ್ತರ ಇಲಾಖೆ ನಡೆಸ್ತಾರೆ ಅಂತ ಕೇಳಿದ್ವಿ, ಸಚಿವರುಗಳು ಹನಿ ಟ್ರ್ಯಾಪ್ ಮಾಡ್ತಾರೆ ಅಂತ ಕೇಳಿರ್ಲಿಲ್ಲ. ಇಲಾಖೆ ನಡೆಸಿ ಅಂತ ಹೇಳಿರೋದು, ಹನಿ ಟ್ರ್ಯಾಪ್ ಮಾಡ್ಲಿಕ್ಕಲ್ಲ ನಿಮಗೆ ಪ್ರಮಾಣ ವಚನ ಕೊಟ್ಟಿರೋದು. ಸಹಕಾರ ಸಚಿವರ ಬಗ್ಗೆ ಒಂದು ನಿಮಿಷ, ಅದು ಎಲ್ಲರಿಗೂ ಗೊತ್ತಾಗಿದೆ. ನಾನು ಹೇಳ್ತೀನಿ, ನೀವು ಮಂತ್ರಿಗಳೇ ಈ ರೀತಿ ಸಮರ್ಥನೆ ಮಾಡೋದು ನಿಮ್ಮ ಕ್ಯಾಬಿನೆಟ್ ಇವತ್ತು ಕ್ಷಮೆ ಕೇಳಬೇಕು. ರಾಜ್ಯ ಜನರು ಕ್ಷಮೆ ಕೇಳಬೇಕು. ನಿಮ್ಮ ಕ್ಯಾಬಿನೆಟ್ ನೋಡಿ, ದಿನೇಶ್ ಅವರೇ ನೋಡಿ, ನೀವಿಬ್ಬರೂ ಕೂಡ ಇವರಿಬ್ರು ಸಚಿವರು ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತಾ ಇದಾರೆ. ಇವರಿಬ್ರು ಅಧ್ಯಕ್ಷರೇ, ಯತ್ನಾಳ್ ಚೀಟಿ ಕೊಟ್ಟಿದ್ಯಾರು ನೀವು ದಯವಿಟ್ಟು ತನಿಖೆ ಸಚಿವರುಗಳಪ್ಪ, ಸನ್ಮಾನ್ಯ ಅಧ್ಯಕ್ಷರೇ, ನೀವಲ್ರಿ ಅವ್ರಿಗೆ ನಾನು ಹೇಳ್ತೀನಿ, ನಿಮ್ ಇಡೀ ಕ್ಯಾಬಿನೆಟ್ ತಲೆ ತಗ್ಸ್ಬೇಕು. ಕ್ಯಾಬಿನೆಟ್ ಬೇಕಾಬಿಟ್ಟಿಯಾಗಿ ವಿಷಯ ಪ್ರಸ್ತಾಪಿಸಿ ಉತ್ತರ ಕೊಡ್ತಾರೆ. ಸರ್ಕಾರ ಇಡೀ ರಾಜ್ಯದ ನೈತಿಕ ಮೌಲ್ಯವನ್ನು ಏನೇನು ನಡೆದಿದೆ ಇಡೀ ಸದನದಲ್ಲಿ ಚರ್ಚೆ ಹಾಕಿದ್ರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಫಸ್ಟಿಗೆ ಉತ್ತರ ಕೊಡಿ. ಉತ್ತರ ಕೊಡ್ತೀನಿ, ಬಜೆಟ್ ಪಾಸ್ ಮಾಡ್ತೀವಿ, ಏನು ತೊಂದರೆ ಇಲ್ಲ. ಮಾತಾಡಿ ಚರ್ಚೆ ಯಾವ್ದು ಒಂದೇ ನಿಮಿಷ ಹೇಳ್ಬಿಟ್ಟು, ಒಂದೇ ನಿಮಿಷ ಜಾಸ್ತಿ ಹೇಳಲ್ಲ. ಉತ್ತರ ಕೊಡ್ಲಿ, ಹೇಳೋದಕ್ಕೆಲ್ಲ ಉತ್ತರ. ಮುಖ್ಯಮಂತ್ರಿಗಳು ರೆಡಿ ಇಲ್ಲ, ಮುಖ್ಯಮಂತ್ರಿಗಳು ಉತ್ತರ ಕೊಡ್ತೀನಿ ಅಂತ ಹೇಳಿದ್ರು.